ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಯಕ್ಷಮಾಣಿಕ್ಯ ಚಿಂತನಾ ಹೆಗಡೆ ಮಾಳ್ಕೋಡ್ ಅವರ ಜನ್ಮದಿನದ ಅಂಗವಾಗಿ ಹೊನ್ನಾವರದ ಮಾಳ್ಕೋಡ್ ಮತ್ತು ಗುಣವಂತೆಯಲ್ಲಿ ಏಪ್ರಿಲ್ 29 ಮತ್ತು 30ರಂದು 2 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಯಕ್ಷಪಲ್ಲವಿ ಪ್ರಶಸ್ತಿ ಪ್ರದಾನ, ಯಕ್ಷಗಾನ ಪ್ರದರ್ಶನ ಹಾಗೂ ಯಕ್ಷಗಾನ ವೈಭವ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿದೆ. ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಘಟನೆಯೊಂದರಿಂದ ಯಕ್ಷಗಾನ ರತ್ನ ಎಂಬ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಯಕ್ಷಮಾಣಿಕ್ಯ ಚಿಂತನಾ ಹೆಗಡೆ ಮಾಳ್ಕೋಡ್ ಅವರ ಜನ್ಮದಿನದ ಅಂಗವಾಗಿ ಹೊನ್ನಾವರದ ಮಾಳ್ಕೋಡ್ ಮತ್ತು ಗುಣವಂತೆಯಲ್ಲಿ ಏಪ್ರಿಲ್ 29 ಮತ್ತು 30ರಂದು 2 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಯಕ್ಷಪಲ್ಲವಿ ಪ್ರಶಸ್ತಿ ಪ್ರದಾನ, ಯಕ್ಷಗಾನ ಪ್ರದರ್ಶನ ಹಾಗೂ ಯಕ್ಷಗಾನ ವೈಭವ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿದ್ದು, ಕಲಾಭಿಮಾನಿಗಳಿಗೆ ಹಾಗೂ ತಮ್ಮ ಕುಟುಂಬದ ಹಿತೈಷಿಗಳಿಗೆ ಚಿಂತನಾ ಹೆಗಡೆ ಪ್ರೀತಿಯ ಆಹ್ವಾನ ನೀಡಿದ್ದಾರೆ. ಬಡಗಿನ ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳಾ ಭಾಗವತರಾಗಿ ತಮ್ಮ ಗಾನ ಸುಧೆಯ ಮೂಲಕ ಯಕ್ಷರಂಗದ ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಗಳಿಸಿದ್ದಲ್ಲದೆ ಯಕ್ಷಮಾಣಿಕ್ಯ ಸ್ವರ ಸಂಪನ್ನೆ ಎಂಬ ಬಿರುದಾಂಕಿತ ಜಿಲ್ಲೆಯ ಮಣ್ಣಿನ ಮಗಳು ಇತ್ತೀಚೆಗಷ್ಟೇ ರಾಜ್ಯ ಮಟ್ಟದ ಪುರಸ್ಕಾರ ಪಡೆದಿರುವ ಹೊನ್ನಾವರದ ಮಾಳ್ಕೋಡು ಚಿಂತನಾ ಹೆಗಡೆ ಅವರ ಜನ್ಮದಿನದ ಅಂಗವಾಗಿ ಯಕ್ಷಪಲ್ಲವಿ ಟ್ರಸ್ಟ್ ಯಕ್ಷಗಾನ ಮಂಡಳಿ ಮಾಳ್ಕೋಡ್ ಅವರ 6ನೇ ವರ್ಷದ ಸಂಭ್ರಮೋತ್ಸವ ಏಪ್ರಿಲ್ 29 ಮತ್ತು 30ರಂದು 2 ದಿನಗಳ ಕಾಲ ಗುಣವಂತೆ ಹಾಗೂ ಮಾಳ್ಕೋಡಿನಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಯಕ್ಷರಂಗದ ಹಿರಿಯ ಕಲಾವಿದರು ಮತ್ತು ಗುಂಡುಬಾಳ ಮೇಳದ ಯಜಮಾನರಾದ ಪ್ರಭಾಕರ್ ಚಿಟ್ಟಾಣಿ ಅವರಿಗೆ ಯಕ್ಷಪಲ್ಲವಿ ಪ್ರಶಸ್ತಿ ಪ್ರದಾನ, ಯಕ್ಷರಂಗದ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು. ಯಕ್ಷಪಲ್ಲವಿ ಟ್ರಸ್ಟ್ ಯಕ್ಷಗಾನ ಮಂಡಳಿ ಮಾಳ್ಕೋಡ್ ಹಾಗೂ ಅತಿಥಿ ಕಲಾವಿದರಿಂದ ಶಿವಭಕ್ತ ಮಾಲಿ, ಸ್ನೇಹಪೂರ್ವಕವಾಗಿ ಹವ್ಯಾಸಿ ಕಲಾವಿದರಿಂದ ಕವಿರತ್ನ ಕಾಳಿದಾಸ, ವಿದ್ಯಾರ್ಥಿಗಳಿಂದ ಸುರೇಶ್ ಪೂಜಾರಿ ಕೋಟ, ಚಂದ್ರ ಪೂಜಾರಿ ಸಾರಥ್ಯದಲ್ಲಿ ಯಕ್ಷಗಾನ ವೈಭವ ನಡೆಯಲಿದೆ. ಸರ್ವರು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮನ್ನ ಪ್ರೀತಿಯಿಂದ ಹರಸುವಂತೆ ಯಕ್ಷಮಾಣಿಕ್ಯ ಎಂದೇ ಪ್ರಸಿದ್ಧರಾಗಿರುವ ಹೆಸರಾಂತ ಯುವ ಭಾಗವತೆ ಚಿಂತನಾ ಹೆಗಡೆ ಮಾಳ್ಕೋಡ್ ವಿನಂತಿಸಿದ್ದಾರೆ. ಸಮಸ್ತ ಯಕ್ಷ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾಗವತೆ ಚಿಂತನಾ ಹೆಗಡೆ ಮಾಳ್ಕೋಡ್. ಇದೇ ಬರುವ ಏಪ್ರಿಲ್ 30 ನನ್ನ ಜನ್ಮದಿನ. ಆ ದಿನ ನಮ್ಮ ಯಕ್ಷಪಲ್ಲವಿ ಟ್ರಸ್ಟ್ ಯಕ್ಷಗಾನ ಮಂಡಳಿ ಮಾಳ್ಕೋಡ್ ಇದರ 6ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಪಂಚಕ್ಷೇತ್ರಗಳಲ್ಲಿ ಒಂದಾದ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನೆರವೇರಲಿಕ್ಕಿದೆ. ಈ ವಾರ್ಷಿಕೋತ್ಸವದ ಪ್ರಯುಕ್ತ ಏಪ್ರಿಲ್ 29 ಹಾಗೂ ಏಪ್ರಿಲ್ 30 2 ದಿನ ಸಹ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಏಪ್ರಿಲ್ 29ಕ್ಕೆ ಕವಿರತ್ನ ಕಾಳಿದಾಸ ಹೇಳುವಂಥ ಪ್ರಸಂಗ ಮಾಳ್ಕೋಡಿನಲ್ಲಿ ನಡೆಯಲಿದೆ ಹಾಗೂ ಏಪ್ರಿಲ್ 30ಕ್ಕೆ ನಮ್ಮ ಮೇಳದ ಪ್ರಸಂಗವಾದ ಅತಿ ಹೆಚ್ಚು ಜನಮೆಚ್ಚುಗೆಯನ್ನು ಪಡೆದಿರುವ ಶಿವಭಕ್ತ ಮಾಲಿ ಹೇಳುವಂಥ ಪೌರಾಣಿಕ ಪ್ರಸಂಗವನ್ನು ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಯಕ್ಷಪಲ್ಲವಿ ಪ್ರಶಸ್ತಿಯನ್ನು ಯಕ್ಷಗಾನ ರಂಗದಲ್ಲಿಯೇ ಹಿರಿಯ ಕಲಾವಿದರಾದ ಹಾಗೂ ಪ್ರಸ್ತುತ ಶ್ರೀ ಗುಂಡಬಾಳ ಮೇಳದ ಯಜಮಾನರಾದ ಶ್ರೀ ಪ್ರಭಾಕರ್ ಚಿಟ್ಟಾಣಿ ಅವರಿಗೆ ನಾವು ನೀಡ್ತಾ ಇದ್ದೇವೆ. ಇದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ನೆರವೇರಲಿಕ್ಕಿದೆ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಸಹಾಯ ತುಂಬ ಅತ್ಯಗತ್ಯ. ನಿಮ್ಮೆಲ್ಲರನ್ನು ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಲಾಪೋಷಕರಾದ ತಾವು ತನು ಮನ ಧನ ಸಹಕಾರವನ್ನಿತ್ತು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿರುವ ಇಂತಿ ನಿಮ್ಮ ಪ್ರೀತಿಯ ಭಾಗವತೆ ಚಿಂತನಾ ಹೆಗಡೆ ಮಾಳ್ಕೋಡ್. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಎಲ್ಲರಿಗೂ ನಮಸ್ಕಾರ. ಕಲಾ ಪ್ರೋತ್ಸಾಹದ ರೂಪದಲ್ಲಿ ಆರ್ಥಿಕ ಸಹಾಯ ಮಾಡುವವರು ಕೆನರಾ ಬ್ಯಾಂಕ್ ಖಾತೆ ಸಂಖ್ಯೆ 110337315742 ಅಥವಾ 8431073692 ಗೂಗಲ್ ಪೇ ಖಾತೆಗೆ ಹಣ ಸಂದಾಯ ಮಾಡಬಹುದು ಎಂದು ಸಂಘಟಕ ಪ್ರಮುಖರು ಮತ್ತು ಕಲಾವಿದರು ಹಾಗೂ ಚಿಂತನಾ ಹೆಗಡೆಯವರ ತಂದೆ ಉದಯ್ ಹೆಗಡೆ ಪ್ರಕಟಣೆ ಮೂಲಕ ವಿನಂತಿಸಿದ್ದು, ಕಾರ್ಯಕ್ರಮದ ಯಶಸ್ಸಿಗೆ ಸರ್ವರ ತನು ಮನ ಧನ ಸಹಾಯ ಸಹಕಾರ ಕೋರಿದ್ದು ಎಲ್ಲರಿಗೂ ಪ್ರೀತಿಯ ಆಮಂತ್ರಣ ನೀಡಿದ್ದಾರೆ. ಜಿಲ್ಲೆಯ ಗಂಡಮೆಟ್ಟಿನ ಕಲೆ ಎಂದೇ ಪ್ರಸಿದ್ಧವಾಗಿರುವ ಯಕ್ಷರಂಗದಲ್ಲಿ ತನ್ನ ಅಪ್ರತಿಮ ಕಂಠಸಿರಿಯ ಮೂಲಕ ಲಕ್ಷಾಂತರ ಕಲಾ ಪ್ರೇಮಿಗಳ ಮನ ಗೆದ್ದಿರುವ ಯುವ ಭಾಗವತೆ ಚಿಂತನಾ ಹೆಗಡೆಯವರ ಭವಿಷ್ಯ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು ಹರಿಸುವ ಮೂಲಕ ಜನ್ಮದಿನದ ಶುಭಾಶಯ ಕೋರೋಣ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.